ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ವ್ಲಾಗ್ಸ್. ಬನ್ನಿ, ಇವತ್ತು ಡೇ 4 ನಾನು ಮತ್ತೆ ನನ್ನ ಚಾಲೆಂಜ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೈಲಿ ಈ ಒಂದು ಕರಿಬೇವು ತಿನ್ನೋ ಅಂತ ಒಂದು ಚಾಲೆಂಜ್ನ ಜಸ್ಟ್ ಹೇಳೋದಷ್ಟೇ ಅಲ್ದೇ ಅದನ್ನು ನಾನು ನಿಮಗೆ ಮೋಟಿವ್ ಆಗಿ ತೊಗೊಳ್ಳಿ ಅಂತ. ಆ್ಯಕ್ಚುಲಿ ನಾವು ಒಂದು ಕೈಗೆ ಹಾಕಿದ್ದೀವಿ ಕೆಲಸಕ್ಕೆ ಅಂತಂದರೆ ಗಿವ್ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ, ಅದಕ್ಕೋಸ್ಕರ ಇದನ್ನು ನಾನು ಡೈಲಿ ನಿಮಗೆ ತೋರಿಸೋ ನೆಸೆಸಿಟಿ ಇಲ್ಲ. ಬಟ್ ನಾನು ನಿಮಗೆ ಹೇಳಿದ್ದೀನಿ ಈ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಡೈಲಿ ಒಂದು ಜಸ್ಟ್ ಕ್ಲಿಪ್ಪಿಂಗ್ನ ನಾನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಡೈಲಿ ಇದನ್ನೇ ತೋರಿಸ್ತಿದ್ದೀರಾ ಅಂತ ಯಾರು ಕೂಡ ಬೇಜಾರು ಮಾಡಿಕೊಡ್ಬೇಡಿ. ಬೇಜಾರಾದರೆ ಆ ಒಂದು ವಿಡಿಯೋನ ಸ್ಕಿಪ್ ಮಾಡಿ. ಸ್ವಲ್ಪ ಜಸ್ಟ್ ಈ ಒಂದು ಏನು ಬಂದಿರುತ್ತೆ ಕ್ಲಿಪ್ಪಿಂಗು ಅದನ್ನು ಸ್ಕಿಪ್ ಮಾಡಿ ಮುಂದಿನ ವಿಡಿಯೋ ನೋಡ್ಕೊಳ್ಳಿ. ಬಟ್ ಅದರಲ್ಲಿ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ ನಿಮಗೆ. ಸತತವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಅಂದ್ಕೊಂಡಿದ್ರೆ ಅದನ್ನು ಗಿವ್ ಅಪ್ ಮಾಡದೆ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿನಲ್ಲಿ ನಾವು ಮಾಡಿದ್ದೇ ಆದರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ನಿಮಗೆ ಮೋಟಿವ್ ಮಾಡಲಿಕ್ಕೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಬನ್ನಿ, ಇವತ್ತಿನ ದಿನ ಶುರು ಆಗ್ತಾ ಇದೆ. ನಮ್ಮದು ಕೂಡ ವಿಶೇಷವಾಗಿ ಏನಿರುತ್ತೆ, ಇದು ಸ್ಪೆಷಲಿ ಸಂಡೇ ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಹೊತ್ತು ಇದನ್ನು ಮುಗಿಸ್ಕೊಂಡು ನಂತರದಲ್ಲಿ ನನಗೆ ಕ್ಲಾಸಸ್ ಇದೆ, ಅಬ್ಯಾಕಸ್ ಕ್ಲಾಸಸ್ಸು. ಸಂಡೇ ಈಗ ಬೆಳಗ್ಗೆ ಹಾಕ್ಕೊಂಡಿದ್ದೀನಿ ಕ್ಲಾಸ್ನ 10:30ಗೆ. ಅದಕ್ಕೋಸ್ಕರ ಆ ಕಡೆ ನಾನು ರೆಡಿ ಆಗಬೇಕು. ಪಟಾಪಟ್ ಅಂತ ರೆಡಿಯಾಗಿ ಇವತ್ತಿನ ದಿನವನ್ನು ಶುರು ಮಾಡ್ಕೊಂಬಿಡೋಣ ಬನ್ನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ವ್ಲಾಗ್ಸ್. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹೆಚ್ಚು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಸಂಡೇ ಸ್ಪೆಷಲ್ಗೆ ನನ್ನ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತ ಯೋಚನೆ ಮಾಡಿ ಕಡಲೆ ಹಿಟ್ಟಿತ್ತು, ಮೊನ್ನೆ ಬೇಸನ್ ಲಾಡು ಮಾಡಿ ಕಡಲೆ ಹಿಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೆ, ಜೊತೆಗೆ ಆಲೂಗಡ್ಡೆ ಇದೆ. ಅದಕ್ಕೋಸ್ಕರ ಆಲೂಗಡ್ಡೆ ಬೋಂಡ ಮತ್ತು ಬದನೆಕಾಯಿ ಇದೇನು ಬಾಳೆಕಾಯಿ ಬಜ್ಜಿ ಮಾಡೋಣ. ಆ್ಯಕ್ಚುಲಿ ಬಾಳೆಕಾಯಿ ನಮ್ಮ ಗಿಡದಲ್ಲಿ ಬಿಟ್ಟಿದೆ. ಸೊ ಹೆಲ್ದಿಯಾಗಿ ಬಾಳೆಕಾಯಿ ಬಜ್ಜಿ ಮಾಡೋಣ. ನಮ್ಮ ಕಡೆ ಬಾಳೆಕಾಯಿ ಬಜ್ಜಿ ಸಿಗೋದೇ ಇಲ್ಲ, ಇಲ್ಲಿ ಯಾರೂ ಮಾಡಲ್ಲ. ನಮ್ಮದೇ ಬಾಳೆಕಾಯಿ ಇದೆ, ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಕ್ಕಳು ಇವಾಗ ಕ್ಲಾಸ್ ಮುಗೀತು, ಅಬ್ಯಾಕಸ್ ಕ್ಲಾಸ್ ಇತ್ತು ಬೆಳಗ್ಗೆ 10:30 to 12:30ವರೆಗೂ. ಸೊ ಮಕ್ಕಳು ಮುಗಿಸ್ಕೊಂಡು ಇವಾಗ ಕಾರ್ಟೂನ್ ನೋಡಿಕೊಂಡು ಮಲಗಿದ್ದಾಳೆ ನಮ್ಮ ಸಂಬಂಧಿ. ಬನ್ನಿ ನೋಡೋಣ. ಅಪ್ಪು, ನಿಮಗೋಸ್ಕರ ಸ್ಪೆಷಲ್ ಏನಾದರೂ ಮಾಡಿಕೊಡ್ಲಾ? ನನ್ನ ಮಗ ಇಲ್ಲಿ ಕಾಯ್ತಿದ್ದಾನೆ, ಏನಾದರೂ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಬನ್ನಿ, ಇವತ್ತು ಅವ್ರಿಗೋಸ್ಕರ ಏನು ಮಾಡ್ತೀನಿ, ಅವರ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಅವ್ರಿಗೆ ಖುಷಿ ಆಗುತ್ತಾ ನೋಡೋಣ. ಸೊ ಲೆಟ್ ಇಟ್ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ಗೆ ಅಂತೇಳ್ಬಿಟ್ಟು ಆಲೂಗಡ್ಡೆ ಮತ್ತು ಈರುಳ್ಳಿ ಎರಡೂ ಮಿಕ್ಸ್ ಮಾಡಿ ಬಜ್ಜಿ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಹೊಸದಾಗಿ ಟ್ರೈ ಮಾಡ್ತಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡುವ. ಆ್ಯಕ್ಚುಲಿ ನಮ್ಮ ಬಾಳೆಕಾಯಿ ಗಿಡದಲ್ಲಿ ಬಾಳೆಕಾಯಿ ಗೊನೆ ಕೂಡ ಬಿಟ್ಟಿದೆ. ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಅದು ನನಗೆ ಕಿತ್ತೋದಕ್ಕೆ ಸಿಗ್ತಾ ಇಲ್ಲ, ಹೈಟಲ್ಲಿದೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇನ್ನು ನಮ್ಮ ಯಜಮಾನರು, ನಮ್ಮ ಮೈದನ ಇಬ್ಬರಲ್ಲಿ ಒಬ್ರು ಯಾರೂ ಬರ್ತಾಯಿಲ್ಲ. ಅವ್ರು ಬಂದಿದ್ದರೆ ಅವ್ರು ಕೂಡ ಕಟ್ ಮಾಡಿಸಿ ಮಾಡಬೇಕು ಅಂತ. ಬಟ್ ಪಾಪ ಅವರು ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಸಂಡೇ ಕೂಡ ಇಬ್ಬರು ಅಣ್ಣ ತಮ್ಮ ಸೇರಿ ಕೆಲಸದಲ್ಲಿ ತೊಡಗಿದ್ದಾರೆ. ಅದಕ್ಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳು ಅವ್ರಿಗೂ ಕೂಡ ಟೈಮ್ ಆಗ್ತಿದೆ, ಅಮ್ಮ ನಮಗೆ ಮಾಡಿಕೊಡು, ಬೆಳಗ್ಗೆಯಿಂದ ಏನಾದರೂ ಮಾಡಿಕೊಡ್ತೀನಿ ಅಂತೇಳಿ ಮಾಡೇ ಇಲ್ಲ ಅಂತ ಅವ್ರದ್ದು ಒಂದೇ ಸಮನೆ ಆಟ. ಅದಕ್ಕೋಸ್ಕರ ಅವ್ರಿಗಾಗಿ ಇವಾಗ ನಾನು ಈ ಬಜ್ಜಿಯನ್ನು ಶುರು ಮಾಡಿಕೊಂಡೆ. ಈರುಳ್ಳಿ ಬಜ್ಜಿ ಹಾಕಬೇಕು ಅಂದ್ಕೊಂಡೆ. ಈರುಳ್ಳಿ ಬಜ್ಜಿ ಏನು ಅಂದರೆ ಕಾಮನ್ ಆಗಿದ್ದೇ ಇರುತ್ತೆ, ಬಟ್ ನನಗೆ ಆಲೂಗಡ್ಡೆ ಬಜ್ಜಿ ಭಾಳ ಇಷ್ಟ. ಆಲೂಗಡ್ಡೆನಲ್ಲಿ ಏನೇ ರೆಸಿಪಿ ಮಾಡಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಆಲೂಗಡ್ಡೆ ಬೋಂಡ ಮತ್ತು ಈರುಳ್ಳಿ ಕಾಂದ ಬಜ್ಜಿ ಮಾಡಿದ್ರು ಕೂಡ ಆ ಹಿಟ್ಟು ಇದಕ್ಕೆ ಬೋಂಡ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ಎರಡೂ ಸೇಮ್ ಟೇಸ್ಟೇ ಕೊಡೋದಲ್ವಾ ಈರುಳ್ಳಿ ಹೇಗೋ. ಅದಕ್ಕೋಸ್ಕರ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ತುಪ್ರೆಕಾಯಿ ಬಜ್ಜಿ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ತುಪ್ರೆಕಾಯಿ ಕೂಡ ಈಗ ಬರುವಾಗ ತೊಗೊಂಡು ಬನ್ನಿ ಅಂದರೆ ಟೈಮ್ ಆಗುತ್ತೆ, ಅದಕ್ಕೆ ಬೇಡ ಅಂತ ಇದನ್ನೇ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಬರುತ್ತೆ ಟೇಸ್ಟು ನೋಡೋಣ. ಸೊ ಇವಾಗ ನಾನು ಇದಕ್ಕೆ ಕಡಲೆ ಹಿಟ್ಟು ಎಲ್ಲದೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ.
ಟೇಸ್ಟ್ ಹೇಗೆ ಬರುತ್ತೆ ಅಂತ ಆಮೇಲೆ ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಇಲ್ಲಿ ಕಾದಿದೆ ಕೂಡ, ಬಿಸಿ ಬಿಸಿಯಾಗಿ ಹೊಗೆ ಬರ್ತಾಯಿದೆ. ಇದಕ್ಕೆ ಒಂದು 8ರಿಂದ 10 ಕಾಳು ಉಪ್ಪನ್ನು ಹಾಕ್ಕೊಳ್ತೀನಿ ನಾನು. ದಪ್ಪ ಉಪ್ಪು ಇರುತ್ತಲ್ವ, ಅದನ್ನು ಹಾಕ್ಕೊಳ್ತೀನಿ. ಯಾಕೆ ಅಂತಂದರೆ ಜಾಸ್ತಿ ಇದು ಎಣ್ಣೆ ಹಿಡಿಯಲ್ಲ, ಅದಕ್ಕೋಸ್ಕರ. ಎಣ್ಣೆ ಹಿಡಿಬಾರ್ದು, ಏನೇ ಕರಿದ ಪದಾರ್ಥ ಜಾಸ್ತಿ ಮಾಡ್ತೀವಿ ಅಂದರೆ ಎಣ್ಣೆ ಜಾಸ್ತಿ ಹಿಡಿಬಾರ್ದು ಅಂದರೆ ಉಪ್ಪನ್ನು ಹಾಕ್ಕೊಳ್ಬೇಕು. ಅಲ್ಲಿಂದ ನಿಮಗೆ ಯಾವುದೇ ರೀತಿಯಾದಂಥ ಆಯಿಲ್ ಜಾಸ್ತಿ ಹಿಡಿಯಲ್ಲ. ಅದಕ್ಕೋಸ್ಕರ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ಏನು ಕೂಡ ಎಣ್ಣೆ, ಅದು ಉಪ್ಪು ರುಚಿ ಏನೋ ನಿಮಗೆ ಗೊತ್ತಾಗೋದೇ ಇಲ್ಲ ಎಣ್ಣೆನಲ್ಲಿ. ನೋಡಿ, ಇಷ್ಟನ್ನೇ ಹಾಕ್ಕೊಳ್ತಿದ್ದೀನಿ ನಾನು, ಜಾಸ್ತಿ ಹಾಕ್ತಾಯಿಲ್ಲ. ಇಷ್ಟೇ ಉಪ್ಪಿನ ಜೊತೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಎಣ್ಣೆಯಲ್ಲಿ ಬೇಯ್ತಾ ಇದ್ದಾರೆ ಬಜ್ಜಿ. ನಮ್ಮ ಕಡೆ ದುಂಡು ಬಜ್ಜಿ ಅಂತ ಹಾಕ್ತಾರೆ ಇಲ್ಲೇ ಅಂಗಡಿನಲ್ಲಿ, ಮಸ್ತ್ ಇರ್ತವೆ ಅದೇ ಥರದಲ್ಲೇ. ಬಟ್ ಇಲ್ಲಿ ನಾನು ಏನು ಜಸ್ಟು ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಲೂಗಡ್ಡೆ ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ ಅಲ್ವಾ, ಅದಕ್ಕೋಸ್ಕರ. ರೀ, ಬಿಸಿ ಬಿಸಿಯಾದ ಬಜ್ಜಿ ತಿನ್ನು ನೋಡಿ, ಟೇಸ್ಟ್ ಹೇಳಿ ಹೇಗಿದೆ ಅಂತ ಹೇಳ್ಬಿಟ್ಟು. ಗರಂ ಅದು ಭಾಳ ಸುಡ್ತಾವೆ. ಹೌದು, ಸ್ವಲ್ಪ ಬಿಸಿ ಇದಾವೆ. ಆರಿಸ್ಕೊಂಡು ತಿನ್ನಿರಿ, ಆರಿಸ್ಕೊಂಡು ತಿಂದು ಹೇಳಿ. ವಾವ್, ಸೂಪರ್, ಚೆನ್ನಾಗಿದಾವ? ಸೂಪರ್ ಅಮ್ಮ. ಇವು ಕೆಂಬರಲ್ಲಿ ತರ್ತೀವಲ್ಲ, ಅದಕ್ಕಿಂತ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು ಫಾರ್ ಯುವರ್ ಗುಡ್ ಕಾಂಪ್ಲಿಮೆಂಟ್. ಸಾತು, ನೀನು ತಿಂದ? ಚೆನ್ನಾಗಿತ್ತಾ? ಬಜ್ಜಿ ಹೆಂಗಿತ್ತು ಹೇಳಮ್ಮ ಅಮ್ಮಗ. ಹೇಗಿಲ್ಲ, ಸೂಪರ್ ಇತ್ತಾ? ಟಿವಿ 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 ನಮ್ಮ ಬಂಗಾರಿನ ಮಕ್ಕಂಡದು. ಅವಳಾದರೆ ಎಂಜಾಯ್ ಮಾಡ್ಕೊಂಡು ತಿಂತಾಳೆ, ಏನು ತಿಂದ್ರೂ ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಅಲ್ರಿ. ಇವನಿಲ್ಲ, ಇವನು ತಿನ್ನೋದ್ರಲ್ಲಿ. ಓಕೆ, ಹ್ಯಾವ್ ಇಟ್ ಎಂಜಾಯ್ ರೀ. ನನಗೆ ಸ್ವಲ್ಪ ಇತ್ತೀಚೆಗೆ ಏರ್ ಫಾಲ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಈ ಒಂದು ಸ್ಪ್ರೇನ ಯೂಸ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನಂದು ಎಷ್ಟು ಏರ್ ಲಾಸ್ ಆಗಿದೆ, ಅಲ್ಲೆಲ್ಲ ಬೋರ್ಡಾಗಿ ಕಾಣಿಸ್ತಾ ಇದೆ ಅಲ್ಲ, ಅದಕ್ಕೋಸ್ಕರ. ಇದು ನಮ್ಮ ಅಕ್ಕ, ನಮ್ಮ ಭಾವ ಆಗಲೇ ಯೂಸ್ ಮಾಡಿದ್ದೀವಿ, ಚೆನ್ನಾಗಿದೆ ರಿಸಲ್ಟು ಅಂತ ಅವರು ಕೂಡ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಕೂಡ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಇದರ ರಿಸಲ್ಟ್ ಕೂಡ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ಒಂದು 15 ಡೇಸ್ ಕಂಟಿನ್ಯೂಸ್ ಆಗಿ ನಾನು ಇದನ್ನು ಯೂಸ್ ಮಾಡ್ತಾ ಬರ್ತಿದ್ದೀನಿ. ಒಂಥರ ತುಂಬ ಸ್ಮೂತಾಗಿ ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ. ಒಳ್ಳೆ ರಿಸಲ್ಟ್ಗೋಸ್ಕರ ಒಂದು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಒಂದು ಬಾಟಲ್ಗೆ ಏನೂ ರಿಸಲ್ಟ್ ಸಿಗಲ್ಲ, ನೆಕ್ಸ್ಟ್ ಮಾಡೋಣ ಕಂಟಿನ್ಯೂ ಆಗಿ, ಅದನ್ನು ಬಿಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ನಿಮಗೆ ಇದನ್ನು ಶೇರ್ ಮಾಡಿಕೊಂಡೆ. ಹಾಗೆಯೇ ಹೇಗಿದೆ ರಿಸಲ್ಟ್ ಅಂತ ಯಾರಾದರೂ ಯೂಸ್ ಮಾಡಿರೋರಿದ್ದರೆ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಸಿಂಪಲ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.